ನಮಸ್ತೆ ವೀಕ್ಷಕರೇ, ಮ್ಯಾಥ್ಸ್ ಕ್ಲಾಸ್ ಎಸ್ ಜೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಶಿವಯೋಗಿ. ವೀಕ್ಷಕರೇ, ಇಂದಿನ ಈ ಒಂದು ವಿಡಿಯೋಲಿ ನಾನು ಸೆಕೆಂಡ್ ಪಿ ಯು ಸಿ ಫಸ್ಟ್ ಟೆಸ್ಟ್ ಆಗಸ್ಟಲ್ಲೇ ನಡೀತಾ ಇದೆ ಅಲ್ವಾ, ಈ ಒಂದು ಟೆಸ್ಟಿಗೆ ಯೂಸ್ ಆಗ್ತಕ್ಕಂಥ ಕನ್ನಡ 2 ಕ್ವಶನ್ ಪೇಪರ್ಗಳನ್ನು ಹೇಳ್ಕೊಡ್ತೀನಿ ಅಂತಾರೆ ನಾನು. ಹಾಗಾಗಿ ತಾವು ಈ ಒಂದು ವಿಡಿಯೋನ ಕೊನೆ ತನಕ ನೋಡ್ರಿ. ಮತ್ತು ತಮಗೇನಾದರೂ ಡೌಟ್ ಇದ್ದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ಕೇಳ್ರಿ. ಇವೆರಡು ಕ್ವಶನ್ ಪೇಪರ್ ನಿಮಗೆ ಎಲ್ಲಿ ಯೂಸ್ ಆಗ್ತಾವೆ ಅಂದರೆ ಫಸ್ಟ್ ಟೆಸ್ಟಲ್ಲಿ ಯೂಸ್ ಆಗ್ತಾವೆ, ಮಿಡ್ ಟರ್ಮಲ್ಲೂ ಯೂಸ್ ಆಗ್ತಾವೆ, ಮತ್ತು ಎನ್ಯುವಲ್ ಎಕ್ಸಾಮಿಗೂ ಯೂಸ್ ಆಗ್ತದೆ ರೀ. ಅದಷ್ಟೇ ಅಲ್ಲದೆ ನಾನು PCMB ಕನ್ನಡ ಇಂಗ್ಲೀಷ್ ಬ್ಲೂ ಪ್ರಿಂಟು ಹೇಳ್ಕೊಟ್ಟಿದ್ದೀನಿ 2024-25 ಮತ್ತು ಇಂಪಾರ್ಟೆಂಟ್ ಕ್ವಶನ್ಸ್ ಬಂದುಬಿಟ್ಟು ನಿಮಗೆ ಮ್ಯಾಥಮೆಟಿಕ್ಸ್ ಅವೈಲೇಬಲ್ ಇದೆ ನೋಡಿರಿ. ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ದು PDF ಅವೈಲೇಬಲ್ ಇದೆ. ಯಾರೆಲ್ಲ ಪೇ ಮಾಡ್ತೀರಿ ಅವ್ರೇನು ಮಾಡಬೇಕು ಅಂತಂದರೆ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಿರಿ. ಜಾಯಿನ್ ಆಗಿ ನಂಗೆ ಕಾಂಟ್ಯಾಕ್ಟ್ ಮಾಡಿರಿ. ಡಿಸ್ಕ್ರಿಪ್ಷನ್ ಒಳಗೆ ಲಿಂಕ್ ಕೊಟ್ಟಿನಿ, ಕಾಂಟ್ಯಾಕ್ಟ್ ಮಾಡಿ ತಾವು PDF ಕಲೆಕ್ಟ್ ಮಾಡ್ಕೋಬೋದು. ಮತ್ತು ಯಾರಾದರೂ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ರೈಟ್. ಸೊ ಇವಾಗ ನಾನು ಫಸ್ಟ್ ಕ್ವಶನ್ ಪೇಪರಿಗೆ ಹೋಗ್ತೇನೆ ಅಂತ. ಇಲ್ಲಿದೆ ನೋಡಿರಿ, ಇದೊಂದು ಮಾದರಿ ಪ್ರಶ್ನೆ ಪತ್ರಿಕೆ ಇದೆ ರೀ. ದ್ವಿತೀಯ PUC ಕನ್ನಡ ಪ್ರಥಮ ಕಿರು ಪರೀಕ್ಷೆ 2024. ಇಲ್ಲಿ ನಿಮಗೆ ಅವಧಿ 90 ನಿಮಿಷಗಳದಾವ. ಅಂಕಗಳು ಬಂದುಬಿಟ್ಟು ಇಲ್ಲಿ 40 ಅದಾವ ನೋಡಿರಿ. ಕನ್ನಡಕ್ಕೆ 40 ಇದ್ದಿರ್ತದೆ. ಕ್ವಶನ್ ಪೇಪರ್ ಪ್ಯಾಟ್ರನ್ ಕಾಲೇಜ್ ವೈಸ್ ಡಿಫ್ರೆಂಟ್ ಇದ್ದಿರ್ತದೆ ರೀ. ಓಕೆ, ನಿಮ್ಮ ಕಾಲೇಜಲ್ಲಿ ನಿಮ್ಮ ಡಿಸ್ಟಿಕಲ್ಲಿ ಅವರಿಗೆ ಹೆಂಗೆ ಅನ್ನಿಸ್ತಾ ಹಂಗೆ ಕ್ವಶನ್ ಪೇಪರನ್ನು ಅವರು ಪ್ರಿಪೇರ್ ಮಾಡ್ತಾರೆ. ಇದೇ ಥರ ತೆಗಿಬೇಕಂತೇನಿಲ್ಲ. ಸೊ ಇವಾಗ ನೋಡ್ರಿ, ಇಲ್ಲಿ ನಿಮಗೆ 4 ಏನದಾವ ಅಂತಂದರೆ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳದಾವ. ಏನದ ನೋಡ್ರಿ, ಫಸ್ಟ್ ಕ್ವಶನ್, ರಾವಣನ ಮಾತು ಕೇಳಿ ಮೂರ್ಛೆ ಹೋದವರು ಯಾರು ಅಂತ. ಮತ್ತು ಆ, ಈ ಇಲ್ಲಿ ನಿಮಗೆ ಆಪ್ಷನ್ಗಳನ್ನು ಕೊಟ್ಟಿದ್ದಾರೆ ಅವರು, ಹೌದಲ್ವಾ? ಸೊ ಅದಾದ ಮೂಲಕ ಬಸವಣ್ಣನವರ ವಚನಾಂಕಿತ ಯಾವುದು ಅಂತ ಆ, ಈ ಕೊಟ್ಟಿದ್ದಾನೆ, ಹೌದಾ? ಸೊ ಅದರಲ್ಲಿ ಯಾವ್ದು ಕರೆಕ್ಟ್ ಅದಲ್ಲ ಅದನ್ನು ತಾವೇನು ಮಾಡಬೇಕು ಅಂದರೆ ಕಮೆಂಟಲ್ಲಿ ಕಮೆಂಟ್ ಮಾಡಿ ತಿಳಿಸ್ರಿ. ಓಕೆ, ನೆಕ್ಸ್ಟ್ ಥರ್ಡ್ ಕ್ವಶನ್ ನೋಡ್ರಿ, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆಯ ವೈದ್ಯರ ಹೆಸರು ಏನು ಅಂತ. ಎ ಆಪ್ಷನ್ ಡಾಕ್ಟರ್ ಚಂದಪ್ಪ, ರುದ್ರಪ್ಪ, ಬಸಲಿಂಗ, ತಿಮ್ಮಪ್ಪ ಅಂತ ನೋಡ್ರಿ. ಫೋರ್ತ್ ಆಪ್ಷನ್ ದುರ್ಗಪ್ಪ ಏನನ್ನು ಕೇಳಿ ಪಡೆಯಲು ಬಂದಿದ್ದನು. ಎ ಆಪ್ಷನ್ ನೋಡ್ರಿ ಇನಾಮು, ಆ ಆಪ್ಷನ್ ಕೊಡಲಿ, ಈ ಆಪ್ಷನ್ನು ಏಲಕ್ಕಿ, ದೊಡ್ಡ ಈ ಆಪ್ಷನ್ ಏನಂದರೆ ಕಾಫಿ ಬೀಜ ಅಂತ ನೋಡ್ರಿ. ಅದಾದ್ಮೇಲೆ ಹೊಂದಿಸಿ ಬರೀರಿ 4 ಕ್ವಶನ್ಗಳು ಅದ ನೋಡ್ರಿ. ಎಲ್ಲ ಕ್ವಶನ್ಸ್ಗಳನ್ನು ಇಂಪಾರ್ಟೆಂಟ್ ಅದಾವ್ರಿ ಇವು. ನೀವು ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡೋದ್ರಿಂದ ನಿಮಗೆ ಒಂದು ಐಡಿಯಾ ಬರ್ತದೆ ಯಾವ ಥರ ಕ್ವಶನ್ಸ್ ಇರ್ತಾವ ಅಂಥೇಳಿ. ಹಾಗಾಗಿ ತಾವು ಕಂಪಲ್ಸರಿ ಕ್ವಶನ್ ಪೇಪರ್ಗಳನ್ನು ರೆಫರ್ ಮಾಡಿರಿ. ಕ್ವಶನ್ ಪೇಪರ್ ರೆಫರ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಅದ. ಇಲ್ಲಿ ನೋಡ್ರಿ ಎಷ್ಟದಾವ ಅಂದರೆ 1, 2, 3, 4 ಅದ ನೋಡ್ರಿ. ರೈಟ್. ಕೆಳಗಿನವುಗಳನ್ನು ಹೊಂದಿಸಿ ಬರೀರಿ ಅಂತ. ಕದಡಿದ ಸಲಿಲಂ ತಿಳಿವೊಂದದೆ, ಉರಿಲಿಂಗ ಪೆದ್ದಿ ಬಸವಣ್ಣನವರು ಕುಮಾರವ್ಯಾಸ. ಈ ಕಡೆ ಏನು ಅಂದರೆ ನಿಮಗೆ ಸರಿಯಾದ ಉತ್ತರ ಯಾವುದಾಗ್ತದೆ ಹೊಂದಿಸಿ ತಾವು ಬರೀರಿ. ಓಕೆ, ಸೊ ಇದಾದ್ಮೇಲೆ ನೆಕ್ಸ್ಟ್ ನೋಡ್ರಿ, ಬಿಟ್ಟ ಸ್ಥಳ ಅದಾವ. ಎಷ್ಟು ಅಂದರೆ ಬಿಟ್ಟ ಸ್ಥಳ 4 ಅದ ನೋಡ್ರಿ. ಇಲ್ಲಿ ಆಲ್ರೆಡಿ ಆತ ಏನು ಅಂದರೆ ಆನ್ಸರ್ಗಳನ್ನು ಕೊಟ್ಟಿದ್ದಾನೆ. ಡ್ಯಾಶ್ ಬಸಲಿಂಗನ ಹೆಂಡತಿಯ ಹೆಸರು ಅಂತ. ಸಿದ್ಲಿಂಗಿ ಇದ್ದಿರ್ಬೋದು, ಹೌದಲ್ವಾ? ವಾಲ್ಪರೈಗೆ ಬಂದ ಬ್ರಿಟಿಷ್ ಪ್ರಜೆ ಯಾರು ಅಂತ. ಯಾರದಾರ್ರಿ? ಕಾರ್ವೇರ್ ಮಾರ್ಷ್ ಇದ್ದಿರ್ಬೇಕು ನೋಡ್ರಿ. ಡ್ಯಾಶ್ ಕಗ್ಗತ್ತಲ ಖಂಡವಾಗಿದೆ ಅಂತ. ಯಾವುದ್ರಿ? ದಕ್ಷಿಣ ಆಫ್ರಿಕಾ ಇದ್ದಿರಬೇಕು. ಲೇಖಕಿಯ ಪತಿ ಡ್ಯಾಶ್ ತೊಂದರೆಯಿಂದ ಬಳಲಿದರು, ಮೂತ್ರಪಿಂಡದ ಕಲ್ಲಿನ ತೊಂದರೆಯಿಂದ ಬಳಲಿದರು. ಇದು ಸರಿ ಆಗ್ಬೋದು. ಒನ್ ಟೈಮ್ ನೀವೇನದ ಕ್ರಾಸ್ ಚೆಕ್ ಮಾಡ್ಕೋರಿ. ಅದಾದ್ಮೇಲೆ ನೋಡ್ರಿ ನಿಮಗೆ ಇಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ. ಏನಂದರೆ ಬೇಕಾದ 3 ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಇಲ್ಲಿ ಖಾಲಿ ನಾವೇನು ಮಾಡಬೇಕು ಅಂದರೆ 3 ಪ್ರಶ್ನೆಗಳನ್ನ ಅಷ್ಟೇ ಬರೀಬೇಕು ರೀ. ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾನೋ 1, 2, 3, 4, 5 ಕೊಟ್ಟಿದ್ದಾನೆ ನೋಡ್ರಿ. ಮತ್ತು ನಾನು ನಿಮಗೆ ನೀಟಾಗಿ ಬ್ಲೂ ಪ್ರಿಂಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ ರೀ. ಯಾವೆಲ್ಲ ಚಾಯ್ಸಲ್ಲಿ ಇಟ್ಕೋಬೇಕು, ಯಾವೆಲ್ಲ ಚಾಯ್ಸಲ್ಲಿ ಇಟ್ಕೋಬಾರ್ದು ಅಂತ ಎಲ್ಲ ಸಬ್ಜೆಕ್ಟ್. ಸ್ಪೆಷಲಿ ನಿಮಗೆ ಕನ್ನಡ ಅಂತೂ ಮಸ್ತಾಗಿ ಹೇಳ್ಕೊಟ್ಟಿದ್ದೀನಿ. ತಾವು ನೋಡಿದಿಲ್ಲ ಅಂದರೆ ಈ ಕೂಡಲೇ ನೋಡಿರಿ. ಸಬ್ಸ್ಕ್ರೈಬ್ ಆಗಿರಿ, ತಾನೇ ನಿಮಗೇನಾದ್ರು ಪ್ರತಿಯೊಂದು ನೋಟಿಫಿಕೇಷನ್ ಬರ್ತದೆ. ಮತ್ತು ನೀವು ಯಾವುದೇ ಒಂದು ವಿಡಿಯೋ ಸರ್ಚ್ ಮಾಡಿದ್ರೂ ನಂದು ವಿಡಿಯೋ ಅನ್ನೋದು ನಿಮಗೆ ಜಲ್ದಿ ಸಿಗ್ತದೆ.
ಯಾವ ಗುಣಗಳಿಲ್ಲದವನು ಡಾಂಬಿಕನೆನಿಸುತ್ತಾನೆ ಅಂತ 2-3 ವಾಕ್ಯಗಳಲ್ಲಿ ಬರೆಯಿರಿ. ಬಸಲಿಂಗನಿಗೆ ಅದು ಪುರುಸೊತ್ತಿಲ್ಲದ ಕಾಲ ಏಕೆ ಅಂತ. ಹಾಡು ಹಕ್ಕಿಗಳ ಬದುಕಿಗೆ ಯಾವುದು ಆಧಾರವಾಗಿತ್ತು. ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆ ಹೇಗೆ ಅಂತ. ಸೊರಗಿದ್ದ ಆನೆಯನ್ನು ಕೃಷ್ಣೇಗೌಡ ಹೇಗೆ ಸಾಕಿದ ಅಂತ ನೋಡ್ರಿ. ಅದಾದ್ಮೇಲೆ ಮತ್ತೆ 2 ಮಾರ್ಕಿಂದು 3 ಮಾರ್ಕಿಂದ ಅದ ನೋಡ್ರಿ. ಬೇಕಾದ 2ಕ್ಕೆ ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಇಲ್ಲಿ 2ಕ್ಕೆ ಮಾತ್ರ ಬರೀಬೇಕು. ಎಷ್ಟು ಕ್ವಶನ್ಸ್ ಕೊಟ್ಟಿದ್ದಾನೆ ಅಂದರೆ 4 ಕ್ವಶನ್ಸ್ಗಳು ಕೊಟ್ಟಿದ್ದ ನೋಡ್ರಿ. ಸಂಧಿಕ್ರಾರ್ ಜಗತ್ರಯದೊಳಿನಗೆ, ಅದು ಹಳೆಗನ್ನಡ ಸ್ವಲ್ಪ ಓದ್ಲಕ್ಕ ಕಷ್ಟ ಆಗ್ತದ್ರಿ. ಓಕೆ. ಕಲಿಭೀಮನೇ ಮಿಡುಕುಳ್ಳ ಗಂಡನು ಅಂತ. ಈ ಅದೃಷ್ಟ ನಿನಗೂ ಇತ್ತಲೇ, ನಮ್ಮ ಕಡೆ ಕೆಮ್ಮು ಕಾಲಿಂಗ್ ಬೆಲ್ ಇದ್ದ ಹಾಗೆ ಅಂತ ನೋಡ್ರಿ. ಎಷ್ಟು ಚೆನ್ನಾಗಿದೆ ಅಲ್ವಾ? ಬಹುಶಃ ಇದು ನಾಟಕದಾಗಿಂದ ಇದ್ದಿರ್ಬಹುದೇನು ನೋಡ್ರಿ. ಬೇಕಾದ 2 ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ. ಮತ್ತೆ ಇಲ್ಲಿ 4 ಅಂಕದ 2 ಪ್ರಶ್ನೆಗಳನ್ನು ಮಾತ್ರ ಬರಿಬೇಕು. ಎಷ್ಟು ಕೊಟ್ಟಿದ್ದಾನೆ ಅಂದರೆ 4 ಕೊಟ್ಟಿದ್ದಾನೆ ನೋಡ್ರಿ. ಮಂಗಳಲಿಂಗದ ಮಹತ್ವವನ್ನು ಹೇಗೆ ವಿವರಿಸಲಾಗಿದೆ. ಭೀಮನು ದ್ರೌಪದಿಯನ್ನು ಹೇಗೆ ಸಂತೈಸಿದನು. ಅಭಿವೃದ್ಧಿ ತರುವ ಪ್ರಾಕೃತಿಕ ನಾಶದ ಸ್ವರೂಪವನ್ನು ಪಠ್ಯದ ಹಿನ್ನೆಲೆಯಲ್ಲಿ ಚರ್ಚಿಸಿ ಅಂತ ನೋಡ್ರಿ. ನಿದ್ರೆ ಮಂಪರಿನಲ್ಲಿದ್ದ ಡ್ರೈವರ್ ಪರಂಧಾಮಕ್ಕೆ ಹೋದ ಸಂದರ್ಭವನ್ನು ವಿವರಿಸಿರಿ. ಓಕೆ. ಇವಾಗ ಭಾಷಾಭ್ಯಾಸ ಅಂದ್ರೆ ಗ್ರಾಮರ್ದಾಗಿಂದ ಬರ್ತದೆ ನೋಡ್ರಿ ನಿಮಗೆ. ರೈಟ್. ಇಲ್ಲಿ ನೋಡ್ರಿ, ಬೇಕಾದ 2 ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ. ಎಷ್ಟು ಕ್ವಶನ್ ಕೊಟ್ಟಿದ್ದಾನೆ ಒಟ್ಟಿಲ್ಲಿ? 4 ಕೊಟ್ಟಿದ್ದಾನ. ರೈಟ್. ಸೊ ಪ್ರತಿಯೊಂದಕ್ಕೆ ಎಷ್ಟು ಮಾರ್ಕ್ ಅದ ಅಂದರೆ 2 ಮಾರ್ಕ್ ಅದ ರೀ. 2 × 2 ಅಂದರೆ 4 ಆಗ್ತದೆ. ಈ ಪದಗಳ ತಸ್ತಮ ರೂಪ ಬರೆಯಿರಿ. ನೀವೇನು ಮಾಡ್ಬೇಕಂದ್ರೆ ತಸ್ತಮ ಪದಗಳು, ಸಮನಾರ್ಥಕ, ನಾನಾರ್ಥಕ, ವಿಭಕ್ತಿ ಪ್ರತ್ಯಯಗಳು ಇವೆಲ್ಲ ನೀಟಾಗಿ ಒಂದು ಕಡೆಗೆ ಬರೀಬೇಕ್ರಿ. ಒಂದು ನೋಟ್ಬುಕ್ದಾಗ ಬರೀರಿ. ಬರ್ದು ಅವುಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಮುಂದೆ ಎಕ್ಸಾಮ್ ಟೈಮಿಗೆ ತುಂಬ ಹೆಲ್ಪ್ ಆಗ್ತದೆ. ಯಾಕಂದ್ರೆ ಆಲ್ರೆಡಿ ನೋಟ್ಬುಕ್ದಾಗಿಂದ ನೀವೆಲ್ಲ ಕಲ್ತಿರ್ತೀರಲ್ಲ, ಹಾಗಾಗಿ ರಿವಿಷನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಆಗ್ತದೆ. ಈಗ ಒಂದು ನೋಟ್ಬುಕ್ದಾಗ ಬರೀರಿ. ಇಲ್ಲ ಅಂದ್ರೆ ಒಂದು ಬುಕ್ ಇದ್ದಿತ್ತು ಅಂದ್ರೆ ಒಂದು ಬುಕ್ ತರಿಸ್ಕೋರಿ, ಇವೆಲ್ಲ ಇರಾವು. ಸೊ ಜಸ, ಬನ್ನ, ಬೀರ, ಮೊರ್ಕಟ, ಕಾಂತೆ, ಕತಿ, ಗುರು, ಲಘು, ನೆನೆ ನಾನಾರ್ಥಗಳು ಬರಿಬೇಕಂತ ನೋಡ್ರಿ. ಗುರು ಅಂದ್ರೇನು, ಲಘು ಅಂದ್ರೇನು, ನೆನೆ ಅಂದ್ರೇನು. ಲಘು ಅಂತಂದ್ರೆ ಬೇಗ ಬೇಗ ಬಾ ಅಂತಂದಂಗೆ. ಎಷ್ಟು ಲಘು ಅದರಿ ಅಂದ್ರೆ ಎಷ್ಟಿದು ಭಾರ ಕಡಿಮೆ ಇದೆ ಅಂತಂದಂಗೆ, ಹೌದಲ್ವಾ? ನೆನೆ ಅಂದರೆ ಬಟ್ಟೆ ನೆನೀತದ ನೋಡ್ರಿ, ಅದೊಂದು ಬರಿಬೇಕು. ಇನ್ನೊಂದು ಏನು ನೆನೆ ಅಂದರೆ ನಾನು ನೆನೆಸ್ಕೊಂಡಿನಿ ಅಂತಾರಲ್ಲ, ಅದೊಂದು ಬರಿಬೇಕು. ವಿಭಕ್ತಿ ಪ್ರತ್ಯಯ ನೋಡ್ರಿ. ಮಾರ್ಚ್ಗೆ ಮುಖದಲ್ಲಿ ಕೋತಿಗಳ. ಇಲ್ಲಿ ವಿಭಕ್ತಿ ಪ್ರತ್ಯಯ ಅಂದ್ಮೇಲೆ ನಾನು ನಿಮಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ನೀವು ಹಳೆಗನ್ನಡನೂ ವಿಭಕ್ತಿ ಪ್ರತ್ಯಯಗಳನ್ನು ಬಾಹೆಟ್ ಮಾಡಬೇಕು, ಹೊಸಗನ್ನಡನೂ ಮಾಡಿರಿ. ಓಕೆ. ಹಳೆಗನ್ನಡನೂ ಬರಬೇಕು ನಿಮಗೆ, ಹೊಸಗನ್ನಡನೂ ಬರಬೇಕು. ನೀವು ಸೈನ್ಸ್ ಇರಲಿ, ಆರ್ಟ್ಸ್ ಇರಲಿ, ಕಾಮರ್ಸ್ ಇರಲಿ, ಫಸ್ಟ್ ಇವುಗಳನ್ನು ನೀಟಾಗಿ ಬರೀರಿ. ಕನ್ನಡ ಏನು ಅಂದರೆ ನಿಮಗೆ ಸ್ಕೋರಿಂಗ್ ಸಬ್ಜೆಕ್ಟ್ ಅದ ರೀ. ಹಾಗಾಗಿ ಇವಾಗೇನು ಟೆಸ್ಟ್ ಇದ್ದಿರ್ತಾವಲ್ಲ, ಫಸ್ಟ್ ಟೆಸ್ಟ್, ಸೆಕೆಂಡ್ ಟೆಸ್ಟ್, ಮಿಡ್ ಟರ್ಮ್, ಅವಾಗೇ ನೀವು ಕನ್ನಡ ಆಲ್ಮೋಸ್ಟ್ ಆಲ್ ಕವರ್ ಮಾಡ್ಕೋಬೇಕು. 2 ದಿನ ಟೈಮ್ ತೊಗೊಂಡು ಪ್ರಾಪರ್ ಪ್ಲ್ಯಾನ್ ಮಾಡಿ ಸ್ಟಡಿ ಮಾಡಿರಿ. ಡೆಫಿನೆಟ್ಲಿ ಏನು ಅಂದರೆ ನಿಮಗೆ ಒಳ್ಳೆ ಮಾರ್ಕ್ಸ್ ಬಂದೇ ಬರ್ತದೆ ರೀ. ಒಂದನ್ನು ಕುರಿತು ಪತ್ರಲೇಖನ ಅಥವಾ ಪ್ರಬಂಧವನ್ನು ಬರೆಯಿರಿ. ಕಾಲೇಜಿನಲ್ಲಿ ಮೂಲಭೂತ ಸೌಕರ್ಯಗಳನ್ನು ನೀಡುವಂತೆ ಪ್ರಾಚಾರ್ಯರಿಗೆ ಒಂದು ಪತ್ರವನ್ನು ಬರೆಯಿರಿ. ತ್ಯಾಜ್ಯ ವಸ್ತುಗಳ ನಿರ್ವಹಣೆ ಸಮಸ್ಯೆ ಅಂತ ನೋಡ್ರಿ. 2ದಾಗ ಒಂದು ಬರೀರಿ. ಒಂದು ಪತ್ರ ಅದ, ಒಂದು ಪ್ರಬಂಧ ಅದ ಅಂತ್ರಿ. ಓಕೆ. ಪತ್ರ ಅಥವಾ ಪ್ರಬಂಧವನ್ನು ಬರೀರಿ. ಓಕೆ. ಇದೊಂದು ಕ್ವಶನ್ ಪೇಪರ್ ಆಯ್ತು. ರೈಟ್. ಇವಾಗ ನೋಡ್ರಿ, ಇನ್ನೊಂದು ಕ್ವಶನ್ ಪೇಪರ್ ಅದ ನೋಡ್ರಿ. ಇದು ಈ ವರ್ಷದಿಂದ ಅದ, ಒಂದು ಕಾಲೇಜಲ್ಲಿ ಇದು ಕಂಡಕ್ಟ್ ಮಾಡಿರ್ತಕ್ಕಂಥ ಒಂದು ಕ್ವಶನ್ ಪೇಪರ್ ಅದ ರೀ. ಓಕೆ. ರೈಟ್. 1 ಗಂಟೆ 30 ನಿಮಿಷ ಕಾಲಾವಕಾಶ ಇದ್ದಿರ್ತದ. ಕನ್ನಡದು ಸಬ್ಜೆಕ್ಟ್ ಕೋಡ್ ಬಂದ್ಬಿಟ್ಟು 1 ಇದೆ. ಗರಿಷ್ಠ ಅಂಕಗಳು 40 ಇದೆ ನೋಡ್ರಿ. ಇಲ್ಲಿ ನಿಮಗೆ ಸೇಮ್ 4 ಏನದಾವ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಅದಾವ ನೋಡ್ರಿ. ಓಕೆ. ಫಸ್ಟ್ ಕ್ವಶನ್ ನೋಡ್ರಿ, ಯಾವುದರಿಂದ ಪರಿಮಳವನ್ನು ಅರಿಯಬಹುದು ಅಂತ. ಮೂಗಿನಿಂದ, ಮಲ್ಲಿಗೆಯಿಂದ, ಪುಷ್ಪದಿಂದ, ಲಿಂಗದಿಂದ ಅಂತ. ಸೆಕೆಂಡ್ ಕ್ವಶನ್, ಅಣ್ಣನಾಜ್ಞೆಯಲ್ಲಿ ಭ್ರಮಿತನಾದವನು ಯಾರು ಅಂತ. ಭೀಮ, ಅರ್ಜುನ, ಲಕ್ಷ್ಮಣ, ಸಹದೇವ ಅಂತ. ಥರ್ಡ್ ಕ್ವಶನ್, ಮುಟ್ಟಿಸಿಕೊಂಡವನು ಕಥೆಯಲ್ಲಿ ಬರುವ ಸರ್ಕಾರಿ ಆಸ್ಪತ್ರೆ ವೈದ್ಯರ ಹೆಸರೇನು ಅಂತ. ಡಾಕ್ಟರ್ ತಿಮ್ಮಪ್ಪ, ಡಾಕ್ಟರ್ ಚಂದ್ರಪ್ಪ,
ರುದ್ರಪ್ಪ ಸಿದ್ಧಲಿಂಗಪ್ಪ ಅಂತ ನೋಡ್ರಿ. ಓಕೆ, ಸೊ ಫೋರ್ತ್ ನೋಡೋಣ ಅಂತ. ಕೃಷ್ಣೇಗೌಡರ ಆನೆಯ ಹೆಸರೇನು ಅಂತ. ಸೀತಾ, ಗೌರಿ, ಲಕ್ಷ್ಮಿ, ರಾಧಾ. ಅದಾದ್ಮೇಲೆ ನೋಡ್ರಿ ಬಿಟ್ಟ ಸ್ಥಳಗಳಲ್ಲಿ 3 ಅದಾವ. ನಿಮ್ಗೆ ಆನ್ಸರ್ ಆಲ್ರೆಡಿ ಆತ ಕೊಟ್ಟಿದ್ದಾನೆ ಇಲ್ಲಿ. ಅದನ್ನು ನೋಡಿ ತಗೊಂಡ್ಬಿಡ್ಬೇಕು. ಅಂದರೆ ಎಲ್ಲಿ ಸ್ಪೇಸ್ ಇದ್ದಿರ್ತಲ್ವ, ಎಲ್ಲಿ ಬಿಟ್ಟಿರ್ತಾರೆ ಜಾಗ ಅಲ್ಲಿ ಬರೀಬೇಕಷ್ಟೆ. ಕೊನೆಗೆ ಬಸಲಿಂಗ ಡ್ಯಾಶ್ ಮುಕ್ತನಾಗಿದ್ದನು. ಪ್ಲೇವಿಯಾ ಇದ್ದಿರ್ಬೇಕು ನೋಡ್ರಿ. ಏನದು ಕರೆಕ್ಟ್ ಬರೆಯುತ್ತೆ, ಸುಳ್ಳುಗಳಿಂದ ಅದನ್ನು ಬರೀರಿ. ವಾಲ್ಪರೈತ್ ದುರಂತದ ಮೂಲ ಬೀಜಗಳು ಡ್ಯಾಶ್ ರೂಪದಲ್ಲಿ ಬಂದವು ಅಂತ. ಯಾವ್ದು ಕರೆಕ್ಟ್ ಆಗ್ತದೆ ಅದನ್ನು ಬರೀರಿ. ದುರಾಸೆಯ ಹುಡುಗನನ್ನು ನಿರಾಕರಿಸಿದವರು ಡ್ಯಾಶ್ ಅಂತ ನೋಡ್ರಿ. ಅದಾದ್ಮೇಲೆ ಹೊಂದಿಸಿ ಬರೆಯೋರು ನಿಮಗೆ ಇಲ್ಲಿ 3 ಕ್ವಶನ್ಸ್ಗಳು ಸಿಗ್ತಾ ಇದ್ದಾವೆ. 1, 2, 3. ಎಸ್, 3 ಅದಾವ್ರಿ. 3ಕ್ಕೆ 3 ಬರೀಬೇಕು. ಕರ್ನಾಟ ಭಾರತ ಕಥಾಮಂಜರಿ ಕದಡಿದ ಸಲಿಲಂ ತಿಳಿವಂದದೆ. ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ ಪೆದ್ದಣ್ಣ ನಾಗಚಂದ್ರ ಬಸವಣ್ಣ ಕುಮಾರವ್ಯಾಸ. ಯಾವುದು ಕರೆಕ್ಟ್ ಹೊಂದುತ್ತದ ಅದನ್ನು ಹೊಂದಿಸಿ ಬರೆಯಿರಿ. ಆಮೇಲೆ 2 ಮಾರ್ಕಿಂದ 2 ಕ್ವಶನ್ಸ್ ಅದ ನೋಡ್ರಿ. ಯಾವುದಾದ್ರೂ 2 ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ ಅಂತ. ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ. ಸಿದ್ಧಲಿಂಗಿ ಏಕೆ ರಾಧಾಂತ ಮಾಡಿದಳು. ದುರ್ಗಪ್ಪ ಏಕೆ ಬಂದಿರಬಹುದೆಂದು ನಿರೂಪಕರು ಯೋಚಿಸಿದರು. ಅವು 2 ಮಾರ್ಕಿಂದ ಅದಾವ. ನೆಕ್ಸ್ಟ್ ನೋಡ್ರಿ, ಯಾವುದಾದ್ರೂ 2 ವಾಕ್ಯಗಳನ್ನು ಕುರಿತು ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯಿರಿ. ಸಂದರ್ಭ ಸೂಚಿಸಿ ಸ್ವಾರಸ್ಯ ಬರೆಯೋದು ಏನಂದರೆ 3 ಮಾರ್ಕಿಂದ ಅದ ನೋಡ್ರಿ. ಕಲಿಭೀಮನೆ ಮುಡುಕೊಳ್ಳ ಗಂಡನು 1. ಹಾಡುವುದು ಅವುಗಳಿಗೆ ಅನಿವಾರ್ಯ, ಅವುಗಳ ಕರ್ಮ. ಆನೆಗೂ ಮಾನ ಮರ್ಯಾದೆ ಇರುತ್ತೆ ತಿಳ್ಕೊ. ಎಲ್ಲ ಸಂದರ್ಭ ಸೂಚಿಸಿ ಯಾವ ಸಂದರ್ಭದಾಗ ಯಾರು ಯಾರಿಗೆ ಹೇಳ್ಯಾರ ಅದನ್ನೆಲ್ಲ ನೀಟಾಗಿ ತಿಳ್ಕೊಂಡು ಬರಿಬೇಕು. ಓಕೆ, ನೆಕ್ಸ್ಟ್ ನೋಡ್ರಿ, ಯಾವುದಾದ್ರೂ 3 ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಅಂತ 4 ಮಾರ್ಕಿಂದ ಕ್ವಶನ್ಸ್ಗಳು ಅವು ನೋಡ್ರಿ. ಅವು 3 ಬರಿಬೇಕು. ಎಷ್ಟು ಕೊಟ್ಟನತ್ತ? 1, 2, 3, 4, 5 ಕೊಟ್ಟ ನೋಡ್ರಿ. 5ರಲ್ಲಿ ಎಷ್ಟು ಬರಿಬೇಕು ನೀವು ಅಂತಂದರೆ ಎಸ್, ವೆರಿ ಗುಡ್, 3 ಬರಿಬೇಕು. ಫಸ್ಟ್ ಒನ್ ನೋಡ್ರಿ, ಪ್ರಮದವನದಲ್ಲಿ ರಾವಣ ಸೀತೆಯರ ನಡುವೆ ನಡೆದ ಸಂಭಾಷಣೆಯನ್ನು ವಿವರಿಸಿ. ಸೆಕೆಂಡ್ ಒನ್, ಬಸವಣ್ಣನವರ ಪ್ರಕಾರ ನೈಜ ಭಕ್ತಿಯ ಗುಣಲಕ್ಷಣಗಳು ಯಾವುವು. ಸಿಂಹ ಬಾಲದ ಕೋತಿಗಳು ಮತ್ತು ಹಾಡು ಹಕ್ಕಿಗಳಾದ ಅನಾನುಕೂಲಗಳು ಯಾವುವು, ಅವುಗಳನ್ನು ವಿವರಿಸಿ ಅಂತ. ಸೀತಾ ಎಂಬ ಗೆಳತಿಯ ಗುಣ ಸ್ವಭಾವವನ್ನು ಲೇಖಕಿ ಹೇಗೆ ಚಿತ್ರಿಸಿದ್ದಾರೆ ಅಂತ ನೋಡ್ರಿ. ಅಲ್ಲಿ ಕೊನೆಯ ಪ್ರಶ್ನೆ, ಕೃಷ್ಣೇಗೌಡರ ಆನೆ ಹುಟ್ಟಿ ಬೆಳೆದ ಬಗೆಯನ್ನು ವಿವರಿಸಿ. ಅದು ಹೇಗೆ ಪೇಟೆ ಬೀದಿಯಲ್ಲಿ ಓಡಾಡುತ್ತಿತ್ತು. ಇದು ತುಂಬಾ ಇಂಪಾರ್ಟೆಂಟ್ ಅದ ನೋಡ್ರಿ. ಇದು ಒಂದು ಮತ್ತನ್ಕರ ಶಿವ ಬಾಲದ ಕೋತಿಗಳದಲ್ವಾ, ಇವನು ತುಂಬಾ ಇಂಪಾರ್ಟೆಂಟ್ ಅದ ರೀ. ಎಲ್ಲನೂ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ರಿ. ಓಕೆ, ಅದಾದ್ಮ್ಯಾಗ ನೋಡ್ರಿ ಮತ್ತೆ ಭಾಷಾಭ್ಯಾಸ ಅದಾವ. ಭಾಷಾಭ್ಯಾಸದಾಗಿಂದ ಎಷ್ಟು ಮಾರ್ಕ್ಸಿಗೆ ಕೇಳಿದಾರೆ ಅಂದರೆ ಎಸ್, 2 into 2 ಅಂತ. ಕೆಳಗಿನ ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2ಕ್ಕೆ ಸೂಚನೆಗೆ ಅನುಗುಣವಾಗಿ ಉತ್ತರಿಸಿ ಅಂತ ನೋಡ್ರಿ. 2 ಪದಗಳ ಗುಣವಾಚಕಗಳನ್ನು ಬರೆಯಿರಿ. ಗುಣ ಏನು ಸೂಚಿಸ್ತಾ ಅದನ್ನು ಬರಿಬೇಕಂತ ನೋಡ್ರಿ. ಇವೆಲ್ಲ ಗುಣವಾಚಕ ತಸ್ತಮ ತದ್ಭವಗಳು. ಸ್ವಂತ ವಾಕ್ಯದಲ್ಲಿ ಬರೆಯಿರಿ. ಪ್ರಬಂಧ ಮತ್ತು ಪತ್ರ ಇವೆಲ್ಲವನ್ನ ಬರ್ದು ಪರ್ಫೆಕ್ಟ್ ಆಗ್ರಿ ನೀವು. ಇವು ಯಾವುವು ಪೆಂಡಿಂಗ್ ಇಟ್ಕೊಳ್ಳಕ್ಕೆ ಹೋಗ್ಬೇಡ್ರಿ. ಓಕೆ, ರೈಟ್. ಪೊಲ್ಲವಾರ್ತೆ ಕಲಿಭೀಮ ಮಂಗಳಲಿಂಗ ಅಂತ. ಆಮೇಲೆ ತಸ್ತಮ ತದ್ಭವ ರೂಪಗಳನ್ನು ಬರೆಯಿರಿ. ಭೀರ, ಮೊಗ, ದೃಷ್ಟಿ. ಈ ಕೆಳಗಿನ 2 ಪದಗಳಿಗೆ ಸ್ವಂತ ವಾಕ್ಯಗಳಲ್ಲಿ ಬರೆಯಿರಿ. ಕೊನೆಗೆ ಹೆಜ್ಜೆ ಹೆಜ್ಜೆಗೆ ಮೆಲ್ಲ ಮೆಲ್ಲನೆ. ಕೆಳಗಿನ ಯಾವುದಾದರೂ ಒಂದು ಪ್ರಶ್ನೆಗೆ ಉತ್ತರಿಸಿ. ಅರಣ್ಯ ಮತ್ತು ವನ್ಯಜೀವಿ ಸಂರಕ್ಷಣೆ ಕುರಿತು ಪ್ರಬಂಧವನ್ನು ಬರೆಯಿರಿ. ಅಥವಾ ವರ್ಗಾವಣಾ ಪ್ರಮಾಣ ಪತ್ರ ಕೋರಿ ಪ್ರಾಂಶುಪಾಲರಿಗೊಂದು ಪತ್ರವನ್ನು ಬರೆಯಿರಿ. ಇದು 4 ಮಾರ್ಕಿಂದ. ಇದಾದರೂ ಬರೀರಿ. ಬಟ್ ನೀವು ಇಂಥವು ಸುಮಾರು ಒಂದು 10ರಿಂದ 15 ಪ್ರಬಂಧಗಳನ್ನು ಪ್ರಾಕ್ಟೀಸ್ ಮಾಡಿರಿ. ಒಂದು 8ರಿಂದ 10 ಪತ್ರಗಳನ್ನು ಬರೆದು ಪ್ರಾಕ್ಟೀಸ್ ಮಾಡಿರಿ. ಒಂದು ಸರ್ತಿ ನೀವು ಪ್ರಾಕ್ಟೀಸ್ ಮಾಡಿದ್ರಿ, ಒಂದು ಸರ್ತಿ ಪರ್ಫೆಕ್ಟ್ ಆದರೆ ಅಂದರೆ ಅದು ನಿಮ್ಗೆ ಎಲ್ಲೆಲ್ಲಿ ಹೆಲ್ಪ್ ಆಗ್ತದೆ. ಎಸ್, ಎನ್ಯುವಲಿಗೆ ಹೆಲ್ಪ್ ಆಗ್ತದೆ ಮತ್ತು ಮಿಡ್ ಟರ್ಮಿಗೆ ಹೆಲ್ಪ್ ಆಗ್ತದೆ ನೋಡ್ರಿ. ತುಂಬಾ ಇಂಪಾರ್ಟೆಂಟ್ ಅದ. ಇವಾಗ ಸೆಕೆಂಡ್ ಇಯರ್ ಇದ್ದೀರಲ್ವಾ, ಪ್ರತಿಯೊಂದು ಮಾರ್ಕ್ನು ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಇದೆ ರೀ. ಓಕೆ, ಸೊ ಹಾಗಾಗಿ ಯಾರೂ ಲೇಜಿ ಮಾಡಬೇಡ್ರಿ.
ಯು ಶುಡ್ ಬಿ ಬ್ಯುಸಿ, ರೈಟ್? ಅಂದಾಗ ನಿಮಗೆ ಚೆನ್ನಾಗಿ ಸ್ಕೋರ್ ಬರ್ತದೆ. ಯಾರು ಏನೋ ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿರಿ. ಮತ್ತು ಡಿಸ್ಕ್ರಿಪ್ಷನ್ದಾಗ ಲಿಂಕ್ ಕೊಟ್ಟಿನಿ, ಅದನ್ನು ಯೂಸ್ ಮಾಡ್ಕೊಂಡು ತಾವೇನು ಮಾಡಬೇಕು ಅಂದರೆ ನಂದು ಟೆಲಿಗ್ರಾಮ್ ಗ್ರೂಪಿಗೆ ಜಾಯಿನ್ ಆಗಬೇಕು. ಓಕೆ, ಸೊ ಈ ಒಂದು ವಿಡಿಯೋ ತಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ನಿಮ್ಮ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿರಿ. ಮತ್ತು ನಿಮ್ಗೇನಾದರೂ ಇದು ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿರಿ. ಓಕೆ, ಸೊ ಈ ಒಂದು ವಿಡಿಯೋನ ತಾವು ಇಷ್ಟೋ ತನಕ ನೋಡೋದಕ್ಕೆ ನಿಮ್ಮೆಲ್ಲರಿಗೂ ತುಂಬ ತುಂಬ ಧನ್ಯವಾದಗಳು. ನಾನು ಮತ್ತೆ ಮುಂದಿನ ಒಂದು ವಿಡಿಯೋಲಿ ಭೇಟಿ ಆಗ್ತೀನಿ ಅಂತ. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಆಲ್ಸೋ ಆಲ್ ದ ಬೆಸ್ಟ್. ಚೆನ್ನಾಗಿ ಬರೀರಿ. ಬಾಯ್.